ತಿಂಗಳಿಗೆ 100 ರೂಪಾಯಿ ಅಂದ್ರು. ಆ ನಂತರ 350 ರೂಪಾಯಿ ಮಾಡ್ರು. ಖಾಸಗೀಕರಣ ವಿದ್ಯುತ್ ಜರಕರ ಆತಪ್ಪ ಅಂದ್ರ ನಾವು ನೀರ್ ಹಸೋ ಟೈಮ್ ರಾತ್ರಿ 2 ಗಂಟೆ ಬಟನ್ ಹೊಡೆದ್ವಿ ಅಂದ್ರ ಕರೆಂಟ್ ಮುಗಿತಂದ್ರ ಮರುದಿನ 10 ಮಟ್ಟ ಬಂದ್ ಆಕೈತಿ. ರೈತ ಕುಟುಂಬಗಳಿಗೆಲ್ಲ ಈ ನಾಗರಿಕರಿಗೂ ಒಳಗಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು ಖಾಸಗೀಕರಣ ಎಲ್ಲ ಖಾಸಗೀಕರಣ ವಿಮಾನ ನಿಲ್ದಾಣ ಖಾಸಗೀಕರಣ ಇತ್ತು, ರೈಲ್ವೆ ಖಾಸಗೀಕರಣ ಕೊಡ್ತಾ ಇರ್ತೀವಿ ಮಾತಾಡತಾರ. ಆಗಿರ್ಬೇಕಾದ ಖಾಸಗೀಕರಣ ನೀರಾವರಿ ನಿಗಮ ಮಾಡಿ ಹೋದ್ರು ಎಲ್ಲ ಇದ್ದು ಪೊಲೀಸ್ ಇಲಾಖೆ ಇನ್ನೊಂದು ಸದ್ ಬಿಟ್ರೆ ಖಾಸಗೀಕರಣ ಮಾಡ್ತಾರೆ ಇವರು. ತಿಳ್ಕೋಬೇಕು ನಾವು ಎಲ್ಲಾ ಖಾಸಗೀಕರಣ ಮಾಡ್ಬೇಕಾದ್ರೆ 5 ವರ್ಷಕ್ಕೊಂದು ಪ್ರಜಾಪ್ರಭುತ್ವ ಅಡಿಯೊಳಗ ಇಲೆಕ್ಷನ್ ಅಂತ ಯಾಕೆ ಮಾಡ್ತಾರೋ? ಖಾಸಗೀಕರಣ ಆತಪ್ಪ ಅಂದ್ರ ರೈತರಿಗೆ ಬಹಳ ದೊಡ್ಡ ಹೊರೆ ಬರ್ತೈತಂತ ಹೇಳ್ತೇವೆ. ಯಾಕಪ್ಪ ಅಂದ್ರ ಈಗೊಂದ ಯಾವುದೋ ಗಂಗಾ ಕಲ್ಯಾಣ ಸ್ಕೀಮ್ ಆಗಿರ್ಬೇಕು, ಅಕ್ರಮ ಸಕ್ರಮಗಳಾಗಿರ್ಬೇಕು, ಮತ್ತ ಈಗ ಕರೆಂಟ್ ಉಚಿತ ಐತಿ. ಈಗ ಎಲ್ಲಾ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಇರುತ್ತೆ. ಆಮೇಲೆ ಮನೆಗಳಿಗೂ ಭಾಗ್ಯ ಗೃಹ ಜ್ಯೋತಿ ಎಲ್ಲ ವಿದ್ಯುತ್ ಉಚಿತ ಐತಿ. ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ಕೋಬೇಕಾಗ್ತೈತಿ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈಗ ನಾವು ಹೆಂಗ ಮೊಬೈಲ್ ಫೋನ್ಗಳಿಗೆ ಕರೆನ್ಸಿ ಹಾಕಿಸ್ತೇವಲ್ಲ, ಆ ತರ 5 ದಿವಸದಿಂದ ತಿಂಗಳ ಕರೆನ್ಸಿ ಹಾಕಿದಾಗನೇ ನಮ್ಮ ಮೋಟರ್ ಚಾಲೂ ಆಗ್ತಾವ. ಆಮೇಲೆ ಮನೆಗಳಿಗೆ ಆದ್ರೂ ಈಗ ವಿದ್ಯುತ್ ಭಾಗ್ಯ ಜ್ಯೋತಿ ಎಲ್ಲ ಇವ ಫ್ರೀ ಕೊಟ್ಟಾರ. ಈಗ ಕಂಪನಿಯವರು ಬಂದ್ರಂದ್ರೆ ಏನಾಗ್ತೈತಿ, ಅವಾಗ ಅವರು ನಾವು ಕರೆನ್ಸಿ ಹಾಕಿದಾಗನ ವಿದ್ಯುತ್ ತಗೋಬೇಕಾಗ್ತೈತಿ. ಆ ಕಾರಣಕ್ಕಾಗಿ ಇದು ಬಹಳ ದೊಡ್ಡ ಹೊರೆ ಆಗ್ತೈತಿ. ಇದು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಾಗ ಕಂಪನಿ ಆಕ್ಟ್ ಬರಬಾರ್ದು. ಕಂಪನಿ ಆಕ್ಟ್ ಬತ್ತಂದ್ರ ಎಲ್ಲಾ ರೈತರಿಗೆ ಉಳಿಗಾಲಿಲ್ಲ. ಈ ಮೊದಲೇ ಬರಗಾಲ ಬಿದ್ದೈತಿ. ಬರಗಾಲ ಬಿದ್ದು ಹೇಳಿದಾಗ ರೈತರಿಗೆ ಬೆಳೆನೂ ಇಲ್ಲ, ಕುಡಿಯಾಕ ನೀರು ಇಲ್ಲ. ಅಂತತ್ರಾಗ ಮನ್ಯಾಗಂತೂ ಲೈಟ್ ಹಚ್ಚಬೇಕಾಯ್ತು. ಬರಗಾಲ ಬಿದ್ದ ಮಂದಿಗೆ ರೊಕ್ಕ ಇಲ್ಲ ಬಿದ್ರು ಮನ್ಯಾಗ ಲೈಟ್ ಹಚ್ಕೊಳಕಾಗ ಅವತ್ತು ರೊಕ್ಕ ತುಂಬಬೇಕಾಯ್ತು. ಆ ಕಾರಣಕ್ಕ ಒಟ್ಟ ಇಲ್ಲಿ ಕರ್ನಾಟಕದಾಗ ಇವತ್ತು ಈ ಚಿಕ್ಕೋಡಿ ಜಿಲ್ಲಾ ಮಲ್ಲಪ್ಪಣ್ಣ ಮನೆಯವರ 5 ನಿಮಿಷ 2 ನಿಮಿಷ ಸರ. ದಯವಿಟ್ಟು ಪೊಲೀಸ್ ಇಲಾಖೆಯವರಿಗೆ 10 ನಿಮಿಷ ಇಲ್ರಿ ಸರ್, ಒಂದು 5 ನಿಮಿಷ ಸರ. ಇದು ಬರಗಾಲ ಘೋಷಣೆ ಆಗಬೇಕು. ನಮಗ ಇಲ್ಲಿ ನೋಡ್ಕೊತ ಬಂದು ಆಜು ಬಾಜು ಹಚ್ಚಿಗೆ ಒಂದು ಇಲ್ಲ. ನಮಗೆ ಈಗ ಸದ್ಯ ಗೋಶಾಲೆಗಳು ತೆಗಿಬೇಕು. ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಯಾಕಂದ್ರೆ ಮನವಿ ಬರೋದಿಲ್ಲ, ನಾವು ವಿದ್ಯುತ್ ಖಾಸಗೀಕರಣ ಬಂದ್ ಮಾಡುತ್ತೀವಿ.